ನಾನು ಬಹುಶಃ ಒಂದು ವಿಶೇಷ ಪ್ರಸ್ತಾಪನೆ ನಾನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಸರ್ಕಾರ ಕೂಡ ದಿಟ್ಟ ಕ್ರಮ ಕೂಡ ತಗೊಳ್ಬೇಕು. ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ, ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂಥ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ರಂತ ಹೇಳಿ, ಪಂಚ ಅಂತ ನಾನು ಹೇಳಿಕ್ಕೆ ಹೋಗುದಿಲ್ಲ, ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ತನ್ನ ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗಲಿಕ್ಕೆ ಬಿಡುವುದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತಗೊಳ್ಬೇಕು. ಯಾವುದೇ ಮುಲಾಜಿಲ್ಲ, ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನವನು, ಅದು ನಮಗೆ ಸಂಬಂಧ ಅಲ್ಲ. ನಾವಿವತ್ತು ತೋರಿಸಬೇಕು, ಅತ್ಯಂತ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ. ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತೇಳಿ. ಆದ ಕಾರಣ ನಿನ್ನೆ ಇದನ್ನು ನಾವೆಲ್ಲವೂ ಕೂಡ ಖಂಡಿಸಬೇಕಾಗ್ತದೆ. ಸರ್ಕಾರ ಕೂಡ ಇದರ ನಿಟ್ಟಿನಲ್ಲಿ ಕ್ರಮವನ್ನು ಇವತ್ತು ತಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಠ ಆಗಬೇಕು, ಒಂದು ಸಂದೇಶ ಹೋಗ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ, ಸರ್ಕಾರದಿಂದ ಒಂದು ಆದೇಶ ಅದೇ ನಾನು ಹೇಳಿ ಸದಸ್ಯ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು. ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗತ್ತೆ. ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನು ಬೇಕಾದ್ರೆ ಸೂಟ ಬೂಟ ಇದ್ದಂತವ್ರು ಬರ್ಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ ಅಂತ ಹೇಳ್ರಿ, ಅವನಿಗೆ ಇಲ್ಲಿ ಯಾಕೆ ಕಟ್ಟಬೇಕು ಅವನು? ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊರಡಿಸ್ತಾರೆ ಅವರು. ಒಂದೇ ಒಂದು ನಿಮಿಷ, ರೈತರದೊಂದು ನಮ್ಮ ಉಡುಪಿನ ಬಗ್ಗೆ ಆದೇಶ ಹೊರಡಿಸ ಅಧ್ಯಕ್ಷ. ಮುಗಿಸ್ಬಿಟ್ಟೆ, ಒಂದ್ ಸೆಕೆಂಡ್ ಮುಗಿಸ್ಬಿಡ್ತೇನೆ. ಈಗ ಒಂದ್ ಕೇಳಿ ಸರ್, ಈ ಸದನದಲ್ಲಿ ಬಹಳ ಗೌರವಯುತವಾಗಿ ನೀವೆಲ್ಲ ಮಾಡಕತ್ತೀರಿ. ಸದನದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಗೌರವ ಬರಬೇಕು. ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ. ನಾವೆಲ್ಲರೂ ಕೂಡಿದ್ದು ವ್ಯರ್ಥ ಮಾಡ್ದಂಗೆ ಮಾಡಬೇಕಾಗಿದೆ. ಮಾನ್ಯ ಸಚಿವರು ಬರ್ಬೇಕನ್ನೋದ್ರ ಬಗ್ಗೆ ನಾ ಏನು ಸಮರ್ಥನೆ ಮಾಡ್ಕೊಳಂಗಿಲ್ಲ, ಎಲ್ಲರೂ ಬೇಡಕ್ಕೆ ಬರ್ಬೇಕು. ಇವತ್ತು ಮತ್ತೊಂದು ತಾಸು ಮುಂದೋಗಿದ್ದು, ಇದು ನಮ್ಗೊಂದಲ್ಲ ಸರ್, ಆಡಳಿತ ಪಕ್ಷದ ಗೊಂದಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಿದೆ. ಅಶೋಕ್ ಸಾಹೇಬ್ರ ಸತ್ಸಂಗಿಲ್ಲ, ಸಮಯ ವ್ಯರ್ಥ ಹೋಗ್ಬಾರ್ದು. ದೊಡ್ಡ ಯಾಕೆ ಬಿದ್ದೈತಿ ನಮ್ಮ ಜಗಳ ಬಗ್ಗೆ ಅವ್ರ ಯಾಕೆ ತಲೆ ಕಟ್ಸೋತಾರೆ? ಅವ್ರ ಕಾಂಗ್ರೆಸ್ ದೊಡ್ಡ ಯಾಕೆ ಬಿದ್ದದ ಬಿಜೆಪಿ. ಅಧ್ಯಕ್ಷ ಬರೀ ಮಾಲ್ಗಳು ನೀವು ನೆಕ್ಸ್ಟ್ ಮಾತಾಡಿ, ಕೋಹ್ಲಿ ಅವ್ರು ಮಾತಾಡ್ತಾರೆ. ಅಧ್ಯಕ್ಷರೇ, ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಪಂಜಾಗಿ ಈ ತರ ಅಗೌರವ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ, 9 ಜನ ಅಧ್ಯಕ್ಷರವ್ರಿಗೆ ಮಕ್ಕಳು, 9 ಜನರನ್ನು ಚೆನ್ನಾಗಿ ಓದಿಸಿದ್ದಾನೆ ಪಾಪ. ಬಡ ರೈತ, ನಾವೇನು ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು. ಅಂಥವ್ರು 9 ಜನ ಓದಿಸಿ ಇಲ್ಲಿ MBA ಮಾಡ್ತಂತ ಅವ್ರ ಮಗ ಒಬ್ಬನು ಇಲ್ಲಿ MBA ಮಾಡ್ತಾ ಇದ್ದಾನೆ. ಆ MBA ಮಾಡ್ತಕ್ಕಂಥ ಒಬ್ಬ ಯುವಕನ ನಮ್ಮ ಮಗನನ್ನು ನೋಡಕ್ಕೆ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮೋಲ್ ತೋರಿಸ್ಬೇಕು, ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂಥ ಮಗ ಇವತ್ತು ಅಪ್ಪನ ಮಹಲ್ GT ಮಾಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಅವನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡನೀಯ. ಅಧ್ಯಕ್ಷರೇ, ದಯಮಾಡಿ ಆ ಮಹಲ್ನ ಮುಚ್ಚಬೇಕು. ತತ್ಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲ್ನ ಮುಚ್ಚಬೇಕು. ರೈತರಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲ್ನ ಮುಚ್ಚಬೇಕು. ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನನ್ನ ಮಾಡಿ, ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಹೇಳಿದೆ, ನಾನು ಬರ್ತೀನಿ ನಡಿಯಪ್ಪ ಹೋಗೋಣ ಇಬ್ರು ಅಂತ. ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ, ಅಗೌರವ ಆಗಿದೆ, ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ. ದಯಮಾಡಿ ತತ್ಕ್ಷಣದಿಂದ ಆ GT ಮಾಲ್ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷ, ಬರೀ ಮಾಲ್ಗಳದಾಯ್ತು, ಕ್ವಶನ್ ಆಯ್ತು, ಮಾಲ್ಗಳು ಎಲ್ಲರಿಗೂ ಗೊತ್ತಾಗಿದೆ, ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು. ಸೌದಿ ಹೇಳ್ದಂಗೆ ಒಂದು ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ್ ಮಾಡಿಸಿ. ಬಟ್ ಇಲ್ಲಿ ಬೇರೆ ಪ್ರೈವೇಟ್ ಕ್ಲಬ್ಗಳಿದಾವೆ. ಇದು ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್, ಬೋರಿಂಗ್ ಕ್ಲಬ್, ಅವೆಲ್ಲ T-ಶರ್ಟ್ ಹಾಕೊಂಡು ಹೋಗ್ಬಾರ್ದು, ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ಕೋಟ್ ಹಾಕೊಂಡು ಬರ್ಬೋದು. ಬಹಳ ಕಡ್ಡಾಯ, ಬಹಳ ಇದು ಮಾಡ್ತಾರೆ, ಕಂಡೀಷನ್ ಆಗ್ತಾರೆ. ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೊಂಬಂತ ಆಗಿತ್ತು.
ಮೊನ್ನೆ ಸಭಾಧ್ಯಕ್ಷರೇ ಅಶೋಕ್ ಅಣ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ. ನಂದೊಂದು ಪ್ರಶ್ನೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರೇ? ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ. ಆದ್ರಿಂದ ಎಲ್ಲಾರ್ಗು ಒಂದೇ ನ್ಯಾಯ ಸಿಗಬೇಕು. ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂತ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ. ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರೆಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು. ಅವ್ರಿಗೂ ಎಲ್ಲಾರ್ಗೂ ಸಿಗುವಂತದ್ದು ಸವಲತ್ತು ಸಿಗ್ಬೇಕು, ಅವ್ರಿಗೆಲ್ಲಾನು ಒಳಗಡೆ ಬಿಡಬೇಕು ಅಂತ ಹೇಳೋದು ನಾನು ಹೇಳ್ತಾರೆ ಸಭಾಧ್ಯಕ್ಷ. ಕ್ಲಬ್ಬಿನ ಹೆಸರು ಹೇಳೋದು ಬೇಡ, ಹೋದ್ರೆ ಬಿಡ್ತಾರೆ. ಎಷ್ಟೋ ಕ್ಲಬ್ಗಳಿಂದ ಇಲ್ಲ ಸರ್, ಚಡ್ಡಿ ಬಿಡ್ತಾರೆ. ಚಡ್ಡಿ ಹಾಕೊಂಡು ಹೋದ್ರೆ ಬಿಡದೇ ಇದ್ರೆ ಇಲ್ಲ ಸಭಾಧ್ಯಕ್ಷ, ವಾಟ್ ಮೆಸೇಜ್ ದಟ್ ಪರ್ಟಿಕ್ಯುಲರ್ ಮಾಲ್ ಆರ್ ಎನಿ ಅದರ್ ಮಾಲ್. ಆಮೇಲೆ ಸುರೇಶ್ ತಾವು ಹೇಳಿದ್ರಲ್ಲ ಕ್ಲಬ್ಸ್ ಅಲ್ಲಿ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ. ಯಾಕೆ ಹೋಗ್ತೀರಾ ಕ್ಲಬ್ ನೀವು? ಮೊನ್ನೆ ನಾನು ಒಂದು ಮೀಟಿಂಗ್ ಕರೆದಿದ್ದೆ, ಸರ್ಕಾರದ ಪರ್ಮಿಷನ್ ತಗೊಂಡು ಅವ್ರು ಹೋಗಿ ಕಮರ್ಷಿಯಲ್ ಹೋಗಿ ಒಂದು ಶೂಸ್ ಹಾಕೊಂಡು ಒಳಗೆ ಬಂದ್ರಪ್ಪ. ಏನು ಎಮ್ಮೆಗಳಾಗಿ ಗೆಸ್ಟ್ ಕರ್ಕೊಂಡು ಈಗ ವಿಚಾರ ಪ್ರಸ್ತಾವ ಮಾಡಿದ್ದೀರಾ. ರೈತರ ಒಂದು ಅವಮಾನ ಆಗಿರತಕ್ಕಂತ ಒಂದು ಸ್ಥಿತಿಯನ್ನ ಇವತ್ತ ನಾವು ನೋಡ್ತಾ ಇಲ್ಲ. ಬಹಳ ಬಾರಿ ಈ ಸದನದಲ್ಲಿ ಇದು ಚರ್ಚೆ ಆಗಿದೆ, ಒಂದಲ್ಲ 10 ಬಾರಿ ಚರ್ಚೆ ಆಗಿದೆ ಇದು. ಆದ್ರೆ ಚರ್ಚೆ ಆಗುತ್ತೆ, ಇಲ್ಲಿ ಚರ್ಚೆ ಆಗುತ್ತೆ. ನಮ್ಮ ಬಾಯಲ್ಲಿ ಈಗ ನಮ್ಮ ಬಿಪ್ಪು ಅಶೋಕ್ ಅವರು ಏನೇನ್ ಮಾತಾಡ್ಬೇಕೆಲ್ಲ ತೀಟೆ ತೀರ್ಸ್ಕೊಂಡ್ರು. ರಿಸಲ್ಟ್ ಏನು? ಇದು ಇವತ್ತೇನಲ್ಲ, ಬೇಕಾದಷ್ಟು ಸರಿ ಚರ್ಚೆ ಆಗಿದೆ. ರಿಸಲ್ಟ್ ಅಲ್ಟಿಮೇಟ್ ಆಗಿ ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದ್ರೂ ಒಂದು ಆದೇಶ ಹೊರಡಿಸಿ, ಆ ಆದೇಶನ ನಮ್ಮ ಸೆಕ್ರೆಟರಿಗಳು, ಯಾಕೆಂದ್ರೆ ನಮ್ಮ ಸೆಕ್ರೆಟರಿಗಳು ಇದಾರಲ್ಲ ಅವರು ಬ್ರಹ್ಮ ಇದ್ದಂಗೆ. ನೀವೇನೇ ಆದೇಶ ಮಾಡಿದ್ರು ಬ್ರಹ್ಮ ಬರಿಬೇಕದನ್ನ. ನಾವು ಬಹಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ, ನೀವು ನೋಡಿ, ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ, ರೇಸ್ ಆಡಕ್ ಬರೋರೆಲ್ಲ ಸಾವುಕಾರರು ಅಂತ. ಟಿವಿಯಲ್ಲಿ ಅವ್ರನ್ನೇ ತೋರಿಸೋದು, ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು, ಯಾಕಂದ್ರೆ ಸೆಲೆಬ್ರಿಟೀಸ್ ಅಂತ. ಅಲ್ಲಿ ಬರೋರೆಲ್ಲ ಆಟೋದವ್ರು, 90% ಆಟೋ ರಿಕ್ಷದವ್ರು. ನೀವು ನೋಡಿ, ಅವತ್ತು ಶನಿವಾರ ಆಟೋದಲ್ಲಿ ನಾನು ನೋಡ್ತೀನಿ, ಅದೇ ರೂಟಲ್ಲೇ ನಾನು ಮನೆಗೆ ಹೋಗೋದು. ನಾನು ಆ ಪುಸ್ತಕ ಹಿಡ್ಕೊಂಡ್ಗೆ ಓದಿದ್ರೆ ಅವನು ಆಟೋ ರಿಕ್ಷಾ ಡ್ರೈವರೇ ಆತ ಇರಲ್ಲ. ಕರೆಕ್ಟಾಗಿ ಓದಿದ್ರೆ ಆಟೋ ರಿಕ್ಷಾ ಹಿಂಗೆ ಹಿಡ್ಕೊಂಡು ಹೋಗ್ತಾನೆ, ಸೋತಿರ್ತಾನೆ, ಹಿಂಗೆ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ. ಒಂದು 1000-2000 ಆಟೋ ಬರುತ್ತೆ. ನಾವು ರದ್ದು ಮಾಡಬೇಕು ಅಂತ ಏನೇನೋ ಮಾಡಿದ್ರಿ. ಏನ್ ಮಾಡ್ತಾರೆ? ಎಲ್ಲ ಇವರೇ ಇದ್ದಾರೆ ಅಲ್ಲಿ. ನಮ್ಮ IAS IPS ಪ್ರಕಾಶ್ ಅವರು ಮಾಡಿದ್ದಾರೆ, ಕೋಳಿವಾಡ ಅವರು ಮಾಡಿದ್ದಾರೆ, ನಮ್ಮ ಎಲ್ಲರೂ ಮಾಡಿದ್ದಾರೆ. ಇದಕ್ಕೆ ನೀವೊಂದು ಆದೇಶ ಅವ್ರು ಕೊಟ್ಬಿಡಿ, ಅವರು ಒಂದು ಆದೇಶ ಸೆಕ್ರೆಟರಿ ಕೊಡ್ಲಿ, ಸೆಕ್ರೆಟರಿ ಒಂದು ಆದೇಶ ಗೌರ್ಮೆಂಟ್ ಆದೇಶ ಹೊರಡಿಸ್ಲಿ. ಇಲ್ಲ ಅಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು, ಸುರೇಶ್ ಕುಮಾರ್ ಇರು, ಅದನ್ನೇ ಹೇಳ್ತಾ ಇರೋದು. ಹೌಸಲ್ಲೇ ನಾನು ಕೊನೆಗೆ ಅಲ್ಟಿಮೇಟ್ ಆದೇಶ ಯಾರಪ್ಪ? ಅಣ್ಣ ಒಂದೇ ನಿಮಿಷ, ಒಂದು ಕಮಿಟಿ ನೇಮಿಸ್ಬಿಡಿ, ಒಂದೇ ವಾರದಾಗ ರಿಪೋರ್ಟ್ ಮಾಡ್ಲಿ. ಅಲ್ಲ, ಕ್ಲಬ್ನಾಗೆ ಒಂದು ಕಮಿಟಿ ಮಾಡಿ. ಈಗ ಸರಿ, ಅವರು ವರದಿ ಕೊಟ್ಟಿದ್ದಾರೆ, ಏನ್ ಆಕ್ಷನ್ ಆಗಿಲ್ವಲ್ಲ? ಹಾಗೆ ಟೈಮ್ ಸರಿಯಾಗಿ ಇದು ವರದಿ ಕ್ಲಬ್ ಮೆಂಬರ್ ಆಗಿ 25 ಲಕ್ಷ 50 ಲಕ್ಷ ನೇತೃತ್ವದಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಹ್ಯಾರಿಸ್ ನೇತೃತ್ವದಲ್ಲಿ ಸಮಿತಿನೂ ಕೂಡ ಆಗಿದೆ. ಸಮಿತಿ ರಿಪೋರ್ಟ್ ಕೊಟ್ಟು 8-10 ವರ್ಷ ಆಗಿದೆ ಬಿಡಿ. ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ. ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ಬಂದಿದೆ, ಏನು ಮಾಡಲ್ಲ. ಈಗ ನಮ್ಮ ಸುರೇಶ್, ನನ್ನ ಆತ್ಮೀಯ ಸ್ನೇಹಿತ, ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ. ರಾಜ ಪ್ರಜೆನ್ ಕೇಳ್ತಾನಂತೆ,
ಏನಪ್ಪಾ ಹಿಂಗ ಆಗ್ಬಿಟ್ಟೈತೆ ಏನಾನ ಸ್ಯಾಂಕ್ಷನ್ ಮಾಡ್ತೀಯ ಅಂತ ಗಾಡಿ ಮುಂದೆ ಅಲ್ಲ, ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬರೋದು ಅವ್ರಿಗೆ, ಎಲ್ಲಾ ಮಿನಿಸ್ಟ್ರು ಅವರೇ ಆದೇಶ ಹೊರಡಿಸ್ಬೇಕು. ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಹಿಂಗೆ ಮಾಡ್ತೀರಿ, ಇಷ್ಟು ಫೈನ್ ಹಾಕ್ತೀರಿ, ನಿನ್ನ ಜೈಲಿಗೆ ಹಾಕ್ತೀರಿ, ಸಲಹೆ ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಜೈಲಿಗೆ ಹಾಕ್ತೀರಿ ಅಂತ ಅವ್ರು ಮಾಡೋಣ ಅಂತ ಹೇಳ್ಬೇಕು. ಹೇಳ್ದೆ. ಇನ್ಮೇಲೆ ಒಂದ್ ನಿಮಿಷ ನೀನ್ ಹೊಗಳ್ತಾ ಇದ್ದೀನಿ ನಾನು. ಅವ್ರು ಹೇಳ್ಬೇಕು, ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು, ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರ್ಬೇಕು. ನೋಡಿ ಯಾವನಾರ ಮಾಡ್ತಾರ? ಮಾಡಲ್ಲ. ಇವತ್ತು ಕೊಡು ನೀ ಸ್ಟೇಟ್ಮೆಂಟ್ ಆತರ. ಅಪೀಲ್ ಅಲ್ಲ, ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನ್ ಕೂತಿಲ್ಲ, ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ ನೀನು. ಒಂದು ಕೊಡಿ, ಏನಾನ ನಾಳೆ ಪರಪ್ಪನ ಅಗ್ರಹಾರ ಅಂತಾಗಿ ಏನು ಮಾಡಲ್ಲ. ಈಗ ಅವರನ್ನು ಮುಂದಿಟ್ಟು ನೀವು ಇಲ್ಲಿ ಗಲಾಟೆ ಮಾಡಬೇಡಿ. ನಂದೇನು ಗಲಾಟೆ ಇಲ್ಲ. ಅದಕ್ಕೆ ಕರೆಕ್ಟ್ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ,